ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಆ ಬೇಡಿಕೆಗೆ ಪೂರಕವಾಗಿ ಸ್ಪಂದನ ಮಾಡಬೇಕು ಅಂತ ಹೇಳುವಂಥದ್ದು ಪ್ರಯತ್ನಗಳನ್ನು ಬೇರೆ ಬೇರೆ ಮಾಡಿದ್ದಾರೆ. 1996ನೇ ಇಸ್ವಿಯಲ್ಲಿ ಮಾನ್ಯ HD ದೇವೇಗೌಡರು ಪ್ರಧಾನಿಗಳಾಗಿದ್ದಾಗ ಇಂಟ್ರೊಡ್ಯೂಸ್ ಮಾಡಿದ್ರು, ಆಗಿಲ್ಲ. ವಾಜಪೇಯಿ ಅವರು ಪ್ರಯತ್ನ ಮಾಡಿದ್ರು, ಆಗಿಲ್ಲ. ಮನಮೋಹನ್ ಸಿಂಗ್ ಅಂತೂ ತಲೆ ಕೆಡಿಸ್ಕೊಂಡಿಲ್ಲ. ಅದು ಏನೇ ಇರಲಿ, 2023ನೇ ಇಸ್ವಿಯಲ್ಲಿ ಮೊದಲ ಬಾರಿಗೆ ಮಹಿಳಾ ಮೀಸಲಾತಿ ಲೋಕಸಭೆ ವಿಧಾನಸಭೆಯಲ್ಲಿ 33% ಕೊಡಬೇಕು ಅನ್ನೋ ಬಿಲ್ ಪಾಸ್ ಆಗಿದೆ. ಆದರೆ ಅಲ್ಲೊಂದು ಕಂಡೀಷನ್ ಇತ್ತು. ಈಗ ಏನು ಸೆನ್ಸಸ್ ಈಗ ಇರುವಂಥ ಸ್ಥಾನಗಳು ಏನಿದೆ ಅದು 2001ರ ಜನಗಣತಿ 2011ರದ್ದು ತೊಗೊಂಡಿಲ್ಲ. ಆದರೆ ಮುಂದೆ ಬರುವಂಥ 21-22 ಜನಗಣತಿ ಆಗಬೇಕಾಗಿತ್ತು. ಕೋವಿಡ್ ಬೇರೆ ಕಾರಣಕ್ಕೆ ಆಗಿಲ್ಲ. ಅದರ ಆಧಾರದ ಮೇಲೆ ಮೀಸಲಾತಿ ಮಾಡಬೇಕು ಅನ್ನುವಂಥದ್ದು ಆ ಬಿಲ್ಲಲ್ಲಿತ್ತು. ಎಷ್ಟು ಸೀಟು ಅಂತ ನಿಶ್ಚಯ ಮಾಡುವಂಥದ್ದು ಸಂವಿಧಾನದ ಪ್ರಕಾರ. ಈಗಿರುವಂಥದ್ದು 542. ಹೆಚ್ಚು ಕಡಿಮೆ ಮಾಡಬೇಕಾದ್ರೆ ಸಂವಿಧಾನ ತಿದ್ದುಪಡಿ ಆಗಬೇಕು. ಮತ್ತು ಮೀಸಲಾತಿ SC STಗೂ ಅದೇ ಪ್ರಪೋರ್ಷನೇಟ್ಲಿ ಬರಬೇಕು. ಅದು ಎಲ್ಲೋ ಆಗಬೇಕಾದ್ರೆ ಸಂವಿಧಾನಕ್ಕೆ ಒಂದು ತಿದ್ದುಪಡಿಯನ್ನು ಮಾಡಿದ್ರು. ಆದರೆ ಸಂವಿಧಾನ ತಿದ್ದುಪಡಿ ಪಾಸ್ ಆಗಬೇಕಾದ್ರೆ 2/3 ಮೆಜಾರಿಟಿಲಿ ಪಾಸ್ ಆಗಬೇಕು. ನಿಮಗೆಲ್ಲ ಗೊತ್ತಿದೆ, ನಿನ್ನೆ ಅದು ಪಾಸ್ ಆಗಲಿಲ್ಲ. 2/3 ಬಹುಮತ ಬರದೆ ಉದ್ದೇಶಪೂರ್ವಕವಾಗಿ ರಾಜಕೀಯ ದುರುದ್ದೇಶದಿಂದ ಇದನ್ನು ಮಾಡಿದ್ದಾರೆ. ನಮ್ಮ ಸರ್ಕಾರದ ನಿಲುವು ಭಾಳ ಸ್ಪಷ್ಟತೆ ಇತ್ತು. ನಾವು ಜನಸಂಖ್ಯೆ ಆಧಾರ ಒಂದನ್ನೇ ಇಟ್ಕೊಳ್ಳಲ್ಲ, ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗ್ತದೆ ಅಂತ ಹೇಳುವಂಥ ಇದು ಅವರಲ್ಲಿ ಇತ್ತು. ಆದರೆ ಭಾಳ ಸ್ಪಷ್ಟವಾಗಿ ನಾವು 850 ಮಾಡ್ತೇವೆ. 850 ಮಾಡಿದಾಗ ಎಲ್ಲ ರಾಜ್ಯಗಳಿಗೆ ಪ್ರಪೋರ್ಷನೇಟ್ ಕೊಡ್ತೇವೆ. ಪ್ರಪೋರ್ಷನೇಟ್ ಕೊಟ್ಟಾಗ ಉದಾಹರಣೆಗೆ ಹೇಳಿದ್ದಾರೆ, ಕರ್ನಾಟಕವನ್ನೇ ಕೋಟ್ ಮಾಡಿ ಹೇಳಿದ್ದಾರೆ. 28 ಇದ್ದಿದ್ದು 42. ಕೊನೆಗೆ ಅದೂ ಕಡಿಮೆ ಆಗ್ತದೆ. ಅಂದರೆ ಈಗ ಇರುವಂಥ ಸ್ಥಾನಗಳು ಏನಿದೆ ಅದು ಅಸೆಂಬ್ಲಿಗೂ ಬಂದು ಹೋಗ್ತದೆ ಆಟೋಮೆಟಿಕ್. ಅದನ್ನು ಹೇಳಿದ್ದಾರೆ ಭಾಳ ಸ್ಪಷ್ಟವಾಗಿ. ಈಗ 28 ಇದ್ದಿದ್ದು ಕರ್ನಾಟಕ 56, ಕೇರಳ 20 ಇದ್ದಿದ್ದು 40 ಆಗ್ತಾಯಿತ್ತು. ರೈಟಿಂಗಲ್ಲಿ ಕೊಡ್ತೀವಿ, ಅದಕ್ಕೆ ಈಗಲೇ ತಿದ್ದುಪಡಿಯನ್ನು ತರ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು.